ಅಯ್ಯೋ, ಇನ್ನು ಯಾರು ನಿದ್ದೆ ಮಾಡೇ ಇಲ್ವಾ? ನಿದ್ದೆ ಹೇಗ್ ಬರ್ಬೇಕು ಹೇಳು? ಏನ್ ಹೊಸ ಸೊಸೆ ಚೆನ್ನಾಗಿದ್ಯಮ್ಮ? ಮೊದಲನೇ ದಿವಸ ನಿನ್ಗೆ ಅತ್ತೆ ಮನೆಯಲ್ಲಿ. ಏನಮ್ಮ ಏನಿದು ಮನೆಗೆ ಬಂದು ಜಗಳ ಮಾಡ್ತಿದ್ಯಾ? ಏನ್ ಮಾವ ಬಂದು ಎಲ್ಲರ ಜೊತೆ ನಗ್ನಗ್ತಾ ಮಾತಾಡ್ತಿದ್ರೆ ಗೋಳು ಅಂತಿದ್ರಲ್ಲ? ಹೌದು, ಅತ್ತೆಯಲ್ಲಿ ಅತ್ತೆ 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 ಈ ಹೊತ್ನಾಗ ಕೀಕಿ ಬಂದಾಳ. ಇಲ್ಲಿ ನೋಡಮ್ಮ, ಏನ್ ಬೇಕು ನಿಂಗೆ? ನನಗೆ ನಿಮ್ ಮಗ ಬೇಕು, ಕಳ್ಸ್ಕೊಡ್ತೀರಾ ನನ್ ಜೊತೆ? ಬುದ್ಧಿ ಇದೆ ನಿನ್ಗೆ? ಏನ್ ಮಾತಾಡ್ತಿದ್ಯಾ ಅಂತ ಅರ್ಥ ಆಗ್ತಿದ್ಯಾ? ಮತ್ತೀಗಷ್ಟೇ ಏನ್ ಬೇಕು ಅಂತ ನೀವೇ ತಾನೇ ಕೇಳಿದ್ದು. ನನ್ನ ನಾಚಿಕೆ ಬಿಟ್ಟು ಕೇಳಿದ್ರೆ ನನಗ್ ಬುದ್ಧಿ ಇದೆಯಾ ಅಂತ ಕೇಳ್ತಿರಲ್ಲ. ಎಷ್ಟು ಇಷ್ಟಪಟ್ಟಿದ್ದೆ, ತಾಳಿ ಕಟ್ಟು ಅಂದ್ರೆ ಅವಳು ಕತ್ತಿಗೆ ತಾಳಿ ಕಟ್ಟಿದ್ದಾರೆ. ಮನ್ಸಿಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ? ನಾನೇನೋ ಕೋಪದಲ್ಲಿ ಬಂದ್ಬಿಟ್ಟೆ. ಕನಿಷ್ಠ ಯಾರಾದ್ರೂ ನನ್ನ ನೀಟಾಗಿ ಮಾತಾಡ್ಸಿದ್ರ? ಎಷ್ಟು ನೋವಲ್ಲಿದ್ದೀನಿ, ಸಮಾಧಾನ ಮಾಡೋದಕ್ಕೆ ಮನ್ಸೇ ಬರ್ತಿಲ್ವಾ ನಿಮ್ಗೆ? ಇವಳಿಗೇನೋ ತಲೆ ಕೆಟ್ಟಿದೆ ಅನ್ಸುತ್ತೆ. ಸರ್, ಏಕದಂತ ಸರ್, ಇನ್ನೇನ್ ವಿಶೇಷ? ಗೌತಮಿ, ಏನಿದೆಲ್ಲ? ನೋಡಿ ಅತ್ತೆ, ನಾನೇನು ಎಲ್ಲರ ಜೊತೆ ತಮಾಷೆಯಾಗಿ ಮಾತಾಡ್ತಿದ್ದೀನಿ, ಆದ್ರೆ ನನ್ನ ಆಕ್ಷನ್ ಆಗಿ ಬಂದಿದ್ದು ನಿಮ್ ಮಗನ್ ನೋಡೋದಕ್ಕೂ ಅಲ್ಲ, ನಿಮ್ ಹೊಸ ಸೊಸೆ ಸಂಸಾರ ಹೇಗ್ ನಡೀತಿದೆ ಅಂತ ವಿಚಾರಿಸೋದಕ್ಕೂ ಅಲ್ಲ. ನಿಮ್ ಜೊತೆ ಮಾತಾಡ್ಬೇಕು. ಏನ ನೀ ನನ್ ಜೊತೆ ಮಾತಾಡೋದ? ಇದು ಎಲ್ರ ಮುಂದೆ ಮಾತಾಡೋಂತ ವಿಷಯ ಅಲ್ಲ ಅತ್ತೆ. ಒಳಗ್ ಹೋಗಿ ಮಾತಾಡೋಣ ಬನ್ನಿ. ತುಂಬಾ ಬೇಜಾರಾಗ್ತದೆ. ಅಟ್ಲೀಸ್ಟ್ ನನಗ್ ಹೇಳ್ಕೊಳಕಾದ್ರೂ ಅವಕಾಶ ಕೊಡಿ ಅತ್ತೆ. ಏನ್ ಹೇಳ? ಇಲ್ಲ ಆಗಲ್ಲ ಅತ್ತೆ, ಬನ್ನಿ ಹೇಳ್ತೀನಿ, ಬನ್ನಿ. ಏಯ್ ಗೌತಮಿ, ಮೊದಲು ನೀನು ಹೊರಡು ಹೇಳ್ತೀನಿ. ನೋಡು ಗೋವಿಂದ, ನಾನೀಗ ಅತ್ತೆ ಹತ್ರ ಮಾತಾಡ್ತಿರೋದು, ನಿನ್ನ ಹತ್ರ ಅಲ್ಲ. ನೀನು ಸೈಲೆಂಟ್ ಆಗಿರು. ನೀ ಬನ್ನಿ ಅತ್ತೆ. ಇಷ್ಟೊತ್ತಲ್ಲಿ ಬಂದು ಅಮ್ಮನ ಒಳಗೆ ಕರ್ಕೊಂಡು ಹೋಗ್ತಿದ್ದಾಳಲ್ಲೋ. ಈಗಲೇ ಪರಿಸ್ಥಿತಿ ಸರಿ ಇಲ್ಲ. ಏನ್ ಹೇಳ್ತಾಳೋ, ಅಮ್ಮ ಏನ್ ಮಾಡ್ತಾರೋ ನನಗೊಂದು ಗೊತ್ತಾಗ್ತಿಲ್ಲ. ಅವಳ ಸುಮ್ನೆ ಅಂತ ಅನ್ಕೋಬೇಡಿ. ಬೆನ್ನಿಗೆ ಬಿದ್ದ ಭೂತ ಏನಾದ್ರೂ ಒಂದು ಐಡಿಯಾ ಮಾಡ್ಕೊಂಡೇ ಬಂದಿರ್ತಾಳೆ. ಇವಾಗ ಅವಳು ಯಾರಿಗೆ ಏನ್ ಮಾಡ್ತಾಳೋ ಏನೋ. ಏಯ್, ಏನ್ ಹೇಳ? ಯಾಕತ್ತೆ ನೀವ್ ನನ್ ಮೇಲೆ ಕೋಪ ಮಾಡ್ಕೊಂಡಿದ್ದೀರಾ? ಮೊದಲ ಇದು ಅತ್ತಿ ಅತ್ತಿ ಅನ್ನೋದನ್ನ ನಿಂದ್ರಸ. ಕಿರಿಕಿರಿ ಅನ್ಸಕತ್ತೈತಿ. ಯಾಕತ್ತೆ ನಿನ್ನೆ ಬೆಳಗ್ಗೆವರೆಗೂ ಅತ್ತೆ ಅತ್ತೆ ಅಂತ ಕರೀತಿದ್ರೆ ತುಂಬಾ ಖುಷಿ ಪಡ್ತಿದ್ರಿ. ಇವಾಗ ಅತ್ತೆ ಅಂತ ಕರೆದ್ರೆ ಇರಿಟೇಟ್ ಮಾಡ್ಕೋತೀರಾ? ನ್ಯಾಯ ಅಂತ ನಿಮ್ಗೆ ಅನ್ಸುತ್ತಾ ಹೇಳಿ? ನಾನು ಗೋವಿಂದಂಗೆ ಹೆಂಡತಿ ಆಗ್ಲಿಲ್ಲ ಅನ್ನೋ ಕಾರಣಕ್ಕೆ ತುಂಬಾ ಬೇಜಾರಲ್ಲಿ ಕೋಪದಲ್ಲಿ ನನ್ನ ಮಂಟಪದಿಂದ ಎದ್ದು ಹೊರಟೋದೆ. ಮನೆಗೆ ಹೋದ್ಮೇಲೆ ಒಂದು ಸಣ್ಣ ಧೈರ್ಯ ಬಂತು. ನಿಮಗ್ ಹೇಗಿದ್ರು ಗೀತಾ ಅಂದ್ರೆ ಆಗೋದಿಲ್ಲ. ಅವಳನ್ನ ಸೊಸೆ ಅಂತ ಒಪ್ಕೊಳ್ಳೋದೇ ಇಲ್ಲ. ಹೇಗೋ ಮಾಡಿ ಅವಳನ್ನ ಮನೆಯಿಂದ ಆಚೆ ಹಾಕ್ತೀರಾ, ಅವಳ ಸಂಸಾರ ಉಳಿಯೋದಿಲ್ಲ. ಆಮೇಲಾದ್ರೂ ನಾನು ನಿಮ್ ಸೊಸೆ ಆಗ್ಬೋದು ಅಂತ ಅನ್ಕೊಂಡೆ. ಅಷ್ಟಕ್ಕೂ ನೀವೇನತ್ತೆ ಅವಳನ್ನ ಸೊಸೆ ಅಂತ ಹೇಗ್ ಒಪ್ಕೊಂಡ್ರಿ? ಮನೆಗೆ ಹೇಗ್ ತುಂಬಿಸ್ಕೊಂಡ್ರಿ? ನನ್ನ ಮಗಳು ಯಾಕೆ ಒಳಗ್ ಬಿಡ್ತಾಳ? ಆಕಿ ತಾನ ಒಳಗ್ ಬಂದಾಳ. ಹೌದಾ? ಅದೇ ಅವಳ ಬುದ್ಧಿ. ನೋಡಿದ್ರ ಅವಳನ್ನ ಹಠ ಮಾಡ್ಕೊಂಡು ಒಳಗ್ ಬಂದಿದ್ದಾಳೆ ಅಂತ ಅವಳನ್ನ ನಿಮ್ ಸೊಸೆ ಅಂತ ಹೇಗ್ ಒಪ್ಕೋತೀರಾ? ನಾನು ಬೇಡ ಅಂತ ಹೇಳಿ ನಿಮ್ ಮಗ ಅವಳ ಕತ್ತಿಗೆ ತಾಳಿ ಕಟ್ಬಿಟ್ಟ. ಇವಾಗ ಹೇಳಿದ ಮಾತು ಕೇಳ್ತಾನ? ನಿಮ್ ಹದ್ಬಸ್ನಲ್ಲಿ ಅವನು ಇರ್ತಾನ? ನಿಮ್ ಮಗ ನಿಮಗ್ ವಾಪಸ್ ಸಿಗ್ಬೇಕು ಅಂದ್ರು, ನಿಮಗ್ ಅನುಕೂಲ ಆಗುವಂತ ಒಬ್ಬ ಸೊಸೆ ಬೇಕು ಅಂತ ಹೇಳಿದ್ರು, ಅದಕ್ಕೊಂದೇ ದಾರಿ. ಹೇಗಾದ್ರೂ ಮಾಡಿ ನೀವ ಗೀತನ ಏನಾದ್ರು ಕಾರಣ ಹೇಳಿ ಮನೆಯಿಂದ ಆಚೆ ಹಾಕ್ಬಿಡಿ. ನಿಮ್ ಮಗನ್ ಜೊತೆ ನನ್ನ ಮದ್ವೆ ಮಾಡಿಸ್ಬಿಡಿ. ಯಾಕತ್ತೆ ನಿಮಗ್ ಅರ್ಥ ಆಗ್ಲಿಲ್ವಾ? ಅವಳನ್ನ ಮೊದ್ಲು ಕಳ್ಸಿ, ಆಮೇಲೆ ನಾನೇ ನಿಮ್ ಸೊಸೆಯಾಗಿ ಬಂದ್ಬಿಡ್ತೀನಿ. ಅದಾದ್ಮೇಲೆ ನಿಮ್ ಮಗ ಗೋವಿಂದ ನಿಮ್ ಕಂಟ್ರೋಲಲ್ಲೇ ಇರ್ತಾನೆ. ನಡಿಯ ಹೊರಗ, ನಡಿ ಹೊರಗ. ಯಾಕತ್ತೆ ಅವಳು ನಿಮ್ ಸೊಸೆಯಾಗಿ ಬಂದಿರೋದು ಇಷ್ಟ ಇಲ್ಲ ಅಂತ ತಾನೆ ನಾನ್ ನಿಮ್ ಸೊಸೆಯಾಗಿ ಬರ್ತೀನಿ ಅಂತ ಹೇಳ್ತಿರೋದು? ಯಾಕೆ ಇವಾಗ ನನ್ನ ಮನೆಯಿಂದ ಆಚೆ ಹಾಕ್ತಿದ್ದೀರಾ? ನಡಿಯ ಹೊರಗ. ಅತ್ತೆ, ನಡಿ. ಅತ್ತೆ, 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 ನಾನು ಹೇಳದ್ ಕೇಳಿ ಅತ್ತೆ, ಪ್ಲೀಸ್ ಅತ್ತೆ. ಏನಿದು? ಹೋಗ್ ಹೊರಗ. ಅತ್ತೆ, ಅತ್ತೆ, ನಾನು ಹೇಳೋದು ನಿಮ್ ತಲೆಗೆ ಹತ್ಲೇ ಇಲ್ವಾ? ಏನ ಕೇಳೋದು? ಏನ್ ಕೇಳೋದು? ನಡಿ ಮೊದ್ಲು ಹೊರಗ. ಇಲ್ಲಿ ನೋಡಿ, ನಿಮಗೊಂದು ಒಳ್ಳೆ ಆಫರ್ ಕೊಟ್ಟಿದ್ದೀನಿ. ಇದ್ರ ಮೇಲೆ ನಿಮ್ ಇಷ್ಟ. ಏನ ನೀ ನನಗೆ ಆಫರ್ ಕೊಡೋದು? ಇಲ್ಲಿ ನೋಡ, ಆ ಆಕ್ಸಿಡೆಂಟ್ ನನ್ನ ಮನೆ ಸೊಸಿ ಆಗೋದು ನನಗಿಷ್ಟ ಇಲ್ಲ.
ನಿಜನ? ನಾ ಯಾವತ್ತೂ ಆಕಿನ ನನ್ನ ಸೊಸೆ ಅಂತ ಒಪ್ಕೊಳ್ಳಲ್ಲ, ಅದು ನಿಜನ. ಆದ್ರ ನಿನ್ನಂತಾಕಿ ಬಂದ್ರ ನಿನ್ನಂತಾಕಿನೂ ನನ್ನ ಸೊಸೆ ಅಂತ ನಾ ಒಪ್ಕೊಳಂಗಿಲ್ಲ, ತಿಳ್ಕೊಂಬಿಡ್ನಿ. ಏನತ್ತೆ ನೀವ್ ಹೀಗೆಲ್ಲ ಮಾತಾಡ್ತಿದ್ರ? ಅವಳಿಗಿಂತ ಕೀಳಾಗ್ಬಿಟ್ನಾ ನಾನು? ಏಯ್, ಮಾತಾಡ್ಬೇಡ ನೀ. ಮೊದಲ ಒಂದ್ ಹುಡುಗನ್ ಲವ್ ಮಾಡಿ ಆ ವಿಷಯನ್ ಮುಚ್ಚಿಟ್ಟು ಅವನಿಗೆ ಮೋಸ ಮಾಡಿ ಹಸಿ ಮಣಿ ಮೇಲ್ ಕುಂತ ನನ್ನ ಮಗನ್ ಕೈಯಾಗ ತಾಳಿ ಕಟ್ಸ್ಕೋಬೇಕಂತಿದ್ದಿ. ನಿನ್ನಂತಾಕಿ ನನ್ನ ಮನಿಗ್ ಸೊಸೆಯಾಗಿ ಬಂದ್ರ ನೋಡ್ಕೊತ್ ಕುಂದಿರ್ತೀನ? ಈ ವಿಷಯ ಮೊದ್ಲ ಗೊತ್ತಿದ್ರ ನಾನ ಈ ಮದ್ವೆ ನಿಲ್ಸ್ಬಿಡಾಕಿ. ಅತ್ತೆ ಏನತ್ತೆ ಆವೇಶದಲ್ಲಿ ಮಾತಾಡ್ತಿದ್ದೀರಾ? ಆವೇಶದಾಗಲ್ಲ, ನಿಜ ನಿಜ ಮಾತಾಡಕತ್ತೀನಿ. ನಿನ್ನಂಥ ನಂಬಿಕೆ ದ್ರೋಹಿನ ನಾನು ಸೊಸಿ ಮಾಡ್ಕೊಳ್ಳೋದಿಲ್ಲ. ಚೆನ್ನಾಗಿದೆ ಅತ್ತೆ, ಚೆನ್ನಾಗಿದೆ. ಭೂತಗಳು ವೇದ ಹೇಳೋಂಗಾಯ್ತು ಅಂತ ಒಂದ್ ಮಾತಿದೆ, ಆ ತರ ಇದೆ ನೀವ್ ಹೇಳ್ತಿರೋದು. ನೀವ್ ಮಾತ್ರ ಏನ್ ಮಾಡಿದ್ರಿ? ನಿಮ್ ಮಗ ಹುಡುಗಿನ ಪ್ರೀತಿಸಿರೋ ವಿಷಯನ ಮುಚ್ಚಿಟ್ಟು ನನಗ್ ಕೊಟ್ಟು ಸೈಲೆಂಟ್ ಆಗಿ ಮದ್ವೆ ಮಾಡ್ಸೋಣ ಅಂತ ನೋಡಿಲ್ವಾ? ನಿಮ್ ಮಗ ಮಾತ್ರ ಒಂದ್ ಹುಡುಗಿನ ಲವ್ ಮಾಡಿ ಮತ್ತೆ ನನ್ ಕತ್ತಿಗ್ ತಾಳಿ ಕಟ್ಟೋದಕ್ಕೆ ನೀವು ಮದ್ವೆ ಏರ್ಪಾಟ್ ಮಾಡ್ಬೋದು. ನಾನೊಬ್ಬನ್ನ ಪ್ರೀತಿಸಿ ಅವನು ಬೇಡ ಅಂತ ಹೇಳಿ ನಿಮ್ ಮಗನ್ ಮದ್ವೆ ಆಗೋದಕ್ಕೆ ರೆಡಿ ಆಗೋದು ತಪ್ಪು, ಅದು ನಂಬಿಕೆ ದ್ರೋಹ. ಇದ್ಯಾವ ನ್ಯಾಯ? ಮಗನ್ಗೊಂದ್ ನ್ಯಾಯ, ನನಗೊಂದ್ ನ್ಯಾಯನಾ? ನನಗಿಂತ ದೊಡ್ಡವರಾದ್ರೂ ಚಿಕ್ಕ ವಿಷಯನೂ ಗೊತ್ತಾಗಲ್ವಾ ನಿಮ್ಗೆ? ಏಯ್, ಛೀ, ಹೋಗು ಹೊರಗ. ಚೀ ಅಂತಿದ್ದೀರಾ ಅಲ್ವಾ ಅತ್ತೆ? ಅನ್ನಿ, ಹೊಸೆ ಮನೆ ಮೇಲೆ ತಾಳಿ ಕಟ್ಟಿದ್ರೆ ನಿಮ್ ಮಗ ಅವಮಾನ ಮಾಡಿದ್ದಾನೆ. ಇವಾಗ ನಿಮ್ ಮನೆಗ್ ಬಂದ್ರೆ ನೀವ್ ಅವಮಾನ ಮಾಡ್ತಿದ್ದೀರಾ. ಎಲ್ಲರೂ ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಹೊಟ್ಟೆ ಉರ್ಕೊಂಡೆ ಹೇಳ್ತಿದ್ದೀನಿ ನಾನು. ಯಾರನ್ನು ಖುಷಿಯಾಗಿರೋದಕ್ಕೆ ನಾನು ಬಿಡೋದಿಲ್ಲ. ಏನ್ ಹುಡುಗಿನೋ ಏನೋ. ಈಕಿ ತಲಿ ಕೆಟ್ಟೈತಿ. ಛೀ, ಅಮ್ಮ ಗೀತಾ, ನೀವು ಹೋಗಿ ಮಲ್ಕೊಳ್ಳಿ. ಇವೆಲ್ಲ ಮಾಮೂಲಿ ನಡೀತಾನೆ ಇರುತ್ತೆ, ನೀವು ಹೋಗಿ. ಬಾ. ಇಂಥವ್ರು ಬಂದು ಹೇಳ್ಬಿಟ್ರೆ ಆಗ ನಾವು ನಂಬ್ತೀವಿ. ಅಲ್ಲ, ನನಗೊಂದು ವಿಷಯ ಅರ್ಥ ಆಗ್ಲಿಲ್ಲ. ಅವಳು ಅದೇನೋ ಲವ್ ಅಂತಿದ್ದಾಳಲ್ಲ. ಅಲ್ಲ, ನೀನ್ ಗೀತನ್ ಪ್ರೀತಿಸ್ತಾ ಇರೋದು ಗೊತ್ತು ತಾನೆ ಅವಳಿಗೆ? ಮತ್ ಅದಂಗ ಅವಳು ನಿನ್ನ ಹತ್ರ ಬಂದು ಲವ್ ಅಂತಾಳೆ? ಅದು ಬೇರೆ ತರನೇ ಪ್ರೀತಿಯಪ್ಪ. ಇವನ್ ಲವ್ ಮಾಡದೇ ಇದ್ರು ಕೂಡ ಬಲ್ವಂತಾಗಿ ಬೆದರ್ಸಿ ನನ್ನೇ ಪ್ರೀತಿ ಮಾಡು ಅಂತ ಹೇಳೋ ಜಾತಿ. ಇದೊಂಥರ ವಿಚಿತ್ರವಾದ ಪ್ರೀತಿನೇ ಬಿಡು. ಹಾ, ಹೆಚ್ಚು ಕಡಿಮೆ ನನ್ನ ಲವ್ ಸ್ಟೋರಿನ ಹಾಗೆ ಅನ್ಕೋ. ಏನೋ ಬಿಡ, ಏನೂ ಇಲ್ಲ. ಅಪ್ಪೋ, ಏನೋ ಮುಚ್ಚಿಡ್ತಾ ಇದೀಯಾ, ಹೇಳು. ಏನಿಲ್ಲ ಗಣ, ನಿಮ್ಮ ಅಜ್ಜಿನೂ ನನ್ನನ್ನು ಹೆದರಿಸಿ ನಿಮ್ಮ ಅಮ್ಮನ ಜೊತೆ ನನ್ನನ್ನು ಮದುವೆ ಮಾಡಿಸ್ಬಿಟ್ಲು. ಹಾಗೇನೋ ವಯಸ್ಸಲ್ಲಿದ್ದೆ, ಬುದ್ಧಿ ಇಲ್ದೆ ಮದುವೆಗೆ ಒಪ್ಕೊಂಡ್ಬಿಟ್ಟೆ. ನನಗೆ ಯಾಕೋ ಗೌತಮಿ ಅಷ್ಟು ಬೇಗ ನಿನ್ನನ್ನು ಮರೆಯಲ್ಲ ಅನ್ಸುತ್ತೆ. ಹುಚ್ಚಿಡ್ದವಳ ಥರ ಆಡ್ತಿದ್ದಾಳೆ. ಯಾವಾಗಲೂ ವಿಷ್ಣುವರ್ಧನ್ ಫಿಲ್ಮ್ನಲ್ಲಿ ನೋಡ್ದಂಗಿದೆ ಈ ದೃಶ್ಯ. ಈಗ ನೋಡಿದ್ರೆ ನಮ್ಮ ಎದುರುಗಳೇನೆ ನಡೀತಾ ಇದೆ. ನೀನ್ ಆಪ್ತ ಮಿತ್ರ ಪಿಕ್ಚರ್ಲಿ ನಾಗವಲ್ಲಿ ನೋಡಿದ್ರೆ ನಮ್ಮ ಮನೆಗೆ ಮಂದಾಕಿನಿ ಬಂದಿದ್ಲಲ್ಲ,
ಇವತ್ ನೀನೇ ನೋಡ್ದಲ್ಲ ಏನಾಯ್ತು? ನೇರವಾಗಿ ಹೋಗಿ ಅಮ್ಮನ ಜೊತೆ ಮಾತಾಡುವಾಗ ಅಮ್ಮ ಏನ್ ಮಾಡಿದ್ರು? ಬೈದ್ ಆಚೆ ಹಾಕಿದ್ರಲ್ಲ. ಹೌದಪ್ಪ, ಆ ವಿಷಯದಲ್ಲಿ ಮಾತ್ರ ನಾನು ತುಂಬಾ ಸಂತೋಷ ಪಡ್ಬೇಕು. ಆ ಹುಡುಗಿಗೆ ಯಾವ ರೀತಿನಲ್ಲಿ ಹೇಳಬೇಕೋ ಹಂಗೆ ಹೇಳಿ ಕಳ್ಸಿದಾಳೆ. ಹಾ ಇದು ಮಾತ್ರ ಕರೆಕ್ಟ್ ಕಣೋ. ಇದೇ ಸರಿಯಾದ ಸಮಯ. ನಿಧಾನಕ್ಕೆ ನಾನು ಒಂದು ಬಿಟ್ಟಾಕ್ಬಿಡ್ತೀನಿ. ಅಪ್ಪ ಅಪ್ಪ, ಕಳ್ಳನ ಮಗನೇ, ಏನಿದು ಕಾಕ ಹಿಡಿತಾ ಇರಂಗಿದೆ? ಏನಪ್ಪ ನಿನ್ಗೆ ಯಾವಾಗ ರೆಸ್ಪೆಕ್ಟ್ ಕೊಟ್ಟಿಲ್ಲ ಹೇಳು? ಲೈ, ನಿನಗೇನೋ ಎಕ್ಸ್ಪೆಕ್ಟೇಷನ್ ಇದ್ರೇನೆ ನನಗೆ ಇಷ್ಟೊಂದು ರೆಸ್ಪೆಕ್ಟ್ ಕೊಡೋದು ನೀನು. ಅದ್ ನನಗೆ ಚೆನ್ನಾಗಿ ಗೊತ್ತು. KNM. ಅದೇನಪ್ಪ KNM ಅಂದ್ರೆ? ಕಳ್ಳನ ಮಗನೇ ಅಂತ. ನೀನ್ ಹೋಗಪ್ಪ. ಪ್ರೀತಿಲ್ ನೀನೇನೇ ಬೈದ್ರು ನಾನೇನು ಅನ್ಕೊಳಲ್ಲ ಬಿಡು. ನಿಂಗೊಂದು ವಿಷಯ ಹೇಳ್ಬೇಕು. ಅದ್ ನನಗಾಗ್ಲೇ ಗೊತ್ತಾಯ್ತು, ಏನಂತ ಹೇಳು. ಏನಿಲ್ಲಪ್ಪ, ಇವಾಗ ಗೀತಾಗ ಇಷ್ಟ ಇಲ್ದೇ ಇದ್ರು ಮನೆಗ್ ಬಂದಿದ್ದಾಳಪ್ಪ. ಅಮ್ಮ ಒಪ್ಕೋತಾಳೋ ಇಲ್ವೋ ಅನ್ನೋ ಟೆನ್ಷನ್ ಒಂದ್ ಕಡೆ ಇರೋದಕ್ಕೇನೆ ಅಮ್ಮ ಒಂದಲ್ಲ ಒಂದೇನೋ ಒಪ್ಕೋತಾರೆ ಅನ್ನೋ ನಂಬಿಕೆ ಬರಕ್ಕೆ ಇವತ್ತು ಗೌತಮಿ ಬಂದಾಗ ಅಮ್ಮ ಒಂದ್ ಮಾತಂದ್ರು, ನಿಂಗ್ ನೆನ್ಪಿದ್ಯಾ? ಆ ಗೀತಾ ಅಂತವಳು ನನ್ ಸೊಸೆ ಅನ್ನೋ ವಿಷಯನ ಪಕ್ಕಕ್ಕಿಟ್ರೆ ನಿನ್ನಂತವಳನ್ನ ಮಾತ್ರ ನಾನ್ ಸೊಸೆಯಾಗಿ ಒಪ್ಕೊಳ್ಳಲ್ಲ ಅಂತ ಗೌತಮಿಗ್ ಹೇಳಿದ್ದು. ಅಂದ್ರೆ ಅರ್ಥ ಏನು? ಗೀತಾನ ಸೊಸೆ ಅಂತ ಒಪ್ಕೊಂಡ್ ಹಾಗೆ ಅಲ್ವಾ? ಅದಕ್ಕೆ ಈಗ ಹೇಗಿದ್ರು ನಾನ್ ಪೂರ್ವಿ ಕುತ್ತಿಗೆ ತಾಳಿ ಕಟ್ಟಿದೀನಿ ಅಂತ ಅಮ್ಮಗ್ ಗೊತ್ತಾಗೋಗಿದ್ಯಲ್ಲ. ನಿಧಾನವಾಗಿ ಪೂರ್ವಿನೂ ಮನೆಗ್ ಕರ್ಕೊಂಬರೋಣ ಏನಪ್ಪಾ? ಚಪ್ಪಲಿ ಹೊಡಿತೀನಿ. ಏನ್ ಅನ್ಕೊಂಡಿದ್ಯಾ ಕಾಳ್ ನನ್ನ ಮಗನೇ? ಅವಳ ಅಪ್ಪ ಅಮ್ಮನ ಎದುರಿಗೆ ಮಂಟಪದಲ್ಲಿ ಇವನು ಗೀತಾ ಕೊಡ್ಲಿಕ್ಕೆ ತಾಳಿ ಕಟ್ಟಿದನ್ ನೋಡಿ ಅವ್ರಲ್ಲೇ ಅರ್ಧ ಸತ್ತೋದ್ರು ಕಣೋ. ಅವರು ಗೀತಾ ಮಾತ್ರ ತಪ್ಪು ಮಾಡಿರೋದು, ಪೂರ್ವಿ ತುಂಬಾ ಒಳ್ಳೆಯವಳು, ಅವಳು ನಾವ್ ಹೇಳಿದ ಮಾತನ್ನ ಕೇಳ್ತಿದ್ದಾಳೆ ಅಂತ ಅವ್ರು ಅನ್ಕೊಂಡಿದ್ದಾರೆ ಕಣೋ. ಇವಾಗ ಆಲ್ರೆಡಿ ನೀನು ಪೂರ್ವಿ ಕೋಳಿಗೆ ತಾಳಿ ಕಟ್ಟಿರೋ ವಿಷಯ ಏನಾದ್ರು ಅವ್ರ ಅಪ್ಪ ಅಮ್ಮಂಗ್ ಗೊತ್ತಾಯ್ತಂತ ಇಟ್ಕೋ, ಎದೆ ಹೊಡ್ಕೊಂಡು ಸಾಯ್ತಾರೆ. ಆಮೇಲೆ ನಾನಿನ್ನ ಸಾಯಿಸ್ತೀನಿ ಗೋಬೆ ನನ್ ಮಗನೇ. ಅಪ್ಪ ನೀವ್ ತಲೆ ಒಡೆದು ಹಾಕ್ಬಿಡ್ತೀನಿ ನನ್ ಮಗನೇ. ನೋಡೋ, ಇವಾಗ ನೀನು ಪೂರ್ವಿ ಕೋಳಿಗೆ ತಾಳಿ ಕಟ್ಟಿರೋ ವಿಷಯ ಯಾವ್ದೇ ಕಾರಣಕ್ಕೂ ಹೊರಗಡೆ ಬರಬಾರ್ದು. ಏನಾದ್ರೂ ಹೊರಗಡೆ ಬಂದ್ರೆ ಸಾಯಿಸ್ಬಿಡ್ತೀನಿ ಕಾಳ್ ನನ್ ಮಗನೇ. ಸಾರಿ. ಈಗ ನೀನು ಮದ್ವೆ ಮಾಡ್ಕೊಂಡು ಅತ್ತೆ ಮನೇಲಿದ್ಯಾ. ನಿದ್ದೆಲ್ ನೀನು ಅತ್ತೆ ಮನೇಲಿದ್ಯಾ ಅನ್ನೋದನ್ನ ಮರ್ತು ಹೋಗಿ ತವ್ರ ಮನೇಲೇ ಇದ್ದೀನಿ ಅಂತ ಅನ್ಕೊಂಡಿದ್ಯಾ ಅಂತ ಅನ್ಸುತ್ತೆ. ಹೌದು ಬಿಡು, ಇಷ್ಟು ವರ್ಷ ಅಮ್ಮನ ಮನೇಲಿದ್ದು ಇದ್ದಕ್ಕಿದ್ದ ಹಾಗೆ ಅತ್ತೆ ಮನೆಗೆ ಬಂದ್ರೆ ಹೀಗೆ ಆಗೋದು. ಸಾರಿ ಅಕ್ಕ, ನಿದ್ದೆಲಿ ಗೊತ್ತಾಗ್ಲಿಲ್ಲ. ಆದ್ರೂ ಇಷ್ಟೊಂದು ಡೀಪಾಗಿ ಹೇಗ್ ನಿದ್ದೆ ಬಂತು ನನಗೆ? ರಾತ್ರಿ ನೀನು ಬೇಗ ಮಲಗಿದ್ರೆ ತಾನೆ, ಯಾವಾಗ್ಲೂ ಬೆಳಕರಿ ಹೊತ್ತಲ್ಲಿ ಮಲಗಿದ್ಯಾ ಅಂತ ಅನ್ಸುತ್ತೆ. ಅದಕ್ಕೆ ಹೀಗಾಗಿದೆ. ಸರಿ, ಹಾಲು ಈಗ ತಾನೇ ಬಂದಿದೆ, ನಿನಗೆ ಕಾಫಿ ಮಾಡ್ಕೊಂಡು ತರ್ತೀನಿ. ಅಯ್ಯಯ್ಯೋ, ಇರಿ ಅಕ್ಕ.
ಯಾಕಕ್ಕ ನಗ್ತಿದ್ದೀರಾ? ಮತ್ತೆ ದೇವ್ರ ಮನೆಗೂ ಹೋದೆ, ದೇವ್ರ ಕೈಯೂ ಮುಗ್ದೆ. ಓಕೆ, ಈಗ ಇಲ್ಲಿಗ್ ಬಂದು ಈ ಸ್ಟವ್ಗೆ ಕೂಡ ಕೈ ಮುಗಿದು ರಂಗೋಲಿ ಹಾಕಿ ಅರ್ಶನ ಹಚ್ಚಿ ಮೇಲೆ ಕುಂಕುಮನೂ ಇಟ್ಟು ಈ ಸ್ಟವ್ನ ಹತ್ತಿಸ್ದೆ. ಅಯ್ಯೋ, ಅಲ್ನೋಡಲ್ಲಿ ಹಾಲ್ ಬೇರೆ ತರ್ತಾ ಇದ್ಯಾ. ಇದ್ನೆಲ್ಲ ನೋಡ್ತಿದ್ರೆ ನಗು ಬರ್ದೆ ಹೇಗಿರುತ್ತೆ? ಮತ್ತಿನ್ನೇನು, ಮೊದಲನೇ ಸರಿ ಹಾಲ್ ಕಾಯಿಸ್ತಿದ್ದೀನಲ್ಲ. ಹಲೋ ಹಲೋ, ಆಲ್ರೆಡಿ ನೀನ್ ಈ ಮನೆಗ್ ಬಂದು ಈ ಸ್ಟವ್ ಆನ್ ಮಾಡಿ ನನಗೂ ಮಾವನ್ಗೂ ಅಡ್ಗೆನೂ ಮಾಡಿ ಹಾಕಿದ್ಯಾ. ಮರ್ತೋಗ್ಬಿಡ್ತಾ? ಅಂದ್ರೆ ಅದೇ ಬೇರೆ. ಆಗ ಬರೀ ಗೀತಾ ಆಗ್ ಬಂದಿದ್ದೆ, ಗೆಸ್ಟ್ ಆಗ್ ಬಂದಿದ್ದೆ, ಮಾಡ್ಕೊಟ್ ಹೋದೆ. ಆದ್ರೆ ಈಗ ಸೊಸೆಯಾಗಿ ಬಂದಿದ್ದೀನಲ್ಲ, ಸೊಸೆಯಾಗಿ ಈ ಮನೇಲಿ ನನಗ್ ಕೆಲವು ಜವಾಬ್ದಾರಿಗಳಿವೆ, ಮಾಡೋ ಧರ್ಮಗಳೆಲ್ಲ ಇದೆ, ಹಕ್ಕು ಕೂಡ ಇದೆ. ಅದಕ್ಕೇನೆ ಕೆಲವು ಮಾಡ್ಬೇಕಾಗಿರೋ ರೀತಿಲೇ ಮಾಡ್ಬೇಕು ಅಲ್ವಾ? ಓಹೋ, ಅಂದ್ರೆ ಇವಾಗ ಕನಕಲಕ್ಷ್ಮಿ ಅವ್ರ ಸೊಸೆಯಾಗಿ ಇದನ್ನೆಲ್ಲ ಮಾಡ್ತಿದ್ಯಾ ಅಂತಾಯ್ತು. ಅತ್ತೆ ಒಪ್ಕೊಂಡ್ರು ಬಿಟ್ರು ನನ್ ಕನಕಲಕ್ಷ್ಮಿ ಅವ್ರ ಸೊಸೆನೇ ಅಲ್ವಾ? ಕರೆಕ್ಟೆ. ನನಗಂತೂ ಫಿಲ್ಟರ್ ಕಾಫಿ ಕುಡ್ದ ಅಭ್ಯಾಸ. ಇಲ್ ನೋಡಿದ್ರೆ ಫಿಲ್ಟರ್ ಕಾಫಿನೇ ಇಲ್ಲ ಅನ್ಸುತ್ತೆ. ನಾಳೆಯಿಂದ ಒಳ್ಳೆ ಫಿಲ್ಟರ್ ಕಾಫಿ ಮಾಡ್ತೀನಿ. ಇವತ್ತಿಗೆ ಈ ಇನ್ಸ್ಟಂಟ್ ಕಾಫಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೌದು, ನಿನ್ ಕೈಯಾರೆ ಮಾಡಿರೋ ಫಿಲ್ಟರ್ ಕಾಫಿನ್ ಕುಡಿಬೇಕು ಅಂತ ನನಗೂ ತುಂಬಾನೇ ಆಸೆ ಆಗ್ತಾ ಇದೆ. ತಗೊಳ್ಳಿ ಅಕ್ಕ. ಅಯ್ಯೋ, ಫಸ್ಟ್ ಕಾಫಿ ನನಗೆ ಯಾಕೆ ಕೊಡ್ತಾ ಇದ್ಯಾ? ಹೋಗಿ ಗಂಡನ ಕೊಡು. ಪರವಾಗಿಲ್ಲ ಅಕ್ಕ, ತಗೊಳ್ಳಿ. ಬೇಡಮ್ಮ, ಆಮೇಲೆ ನಿನ್ ಗಂಡ ಬಂದು ನನ್ ಹೆಂಡತಿ ಮೊದಲನೇ ಸಲ ಮನೆಗ್ ಬಂದು ಕಾಫಿ ಮಾಡಿದ್ರೆ ಆ ಕಾಫಿನ್ ಮೊದ್ಲು ನನಗ್ ಕೊಡೋದ್ ಬಿಟ್ಟು ನೀವು ಕುಡಿತಾ ಇದ್ದೀರಾ ಅಂತ ಕೇಳಿದ್ರೆ ಆಮೇಲೆ ನಮ್ಮಿಬ್ಬರಿಗ್ ಜಗಳ ಆಗುತ್ತೆ. ನಿನಗಿನ್ನೂ ಗೋವಿಂದನ್ ಬಗ್ಗೆ ಗೊತ್ತಿಲ್ಲ. ಆತರ ಎಲ್ಲ ಏನೂ ಇಲ್ಲ ಅಕ್ಕ, ತಗೋ. ಬೇಡಮ್ಮ ತಂಗಿ, ಮೊದ್ಲು ಹೋಗಿ ನಿನ್ ಗಂಡನಿಗೆ ಕೊಡು. ಮೊದ್ಲು ಅವ್ನ್ ಕುಡಿಲಿ, ಆಮೇಲೆ ನಾನ್ ಕುಡಿತೀನಿ. ನಡಿ. ನೀವ್ ಯಾಕೆ ಹಿಡ್ಕೊಂಡಿದ್ದೀರಾ? ನಾನೆಲ್ ಕಾಫಿ ಮಾಡಿ ತಗೊಂಡ್ ಹೋಗ್ದೆ ಹೋದ್ರೆ ನಿಮ್ಮ ಅಕೌಂಟಿಗೆ ಬಂದ್ ಬೀಳುತ್ತೆ. ಚೆನ್ನಾಗಿ ಯೋಚನೆ ಮಾಡಿದ್ಯಾ ಅನ್ನು. ಮತ್ತೆ ಬನ್ನಿ ಅಕ್ಕ. ಗೋವಿಂದ್. ಹೇ, ಅಯ್ಯಯ್ಯೋ, ಏನು ಹೆಸರಿಟ್ ಕರಿತಾ ಇದ್ಯಾ? ಅತ್ತೆ ಏನಾದ್ರೂ ಕೇಳಿಸ್ಕೊಂಡ್ರೆ ಆಮೇಲೆ ಅಷ್ಟೇ ನಿನ್ ಕತೆ. ಮತ್ತೆ ಗೋವಿಂದ್ ಅಂತ ಕರೀದೆ, ಇನ್ನೇನಂತ ಕರೀಲಿ? ನೀವ್ ಭಾವನ್ ಹೇಗಂತ ಕರಿತೀರಾ? ಏನು ಅಂದ್ರೆ ಅಂತ? ಏನು ಅಂದ್ರೇನಾ? ಅಂದ್ರೆ ಈಗ ನಾನು ಏನು ಅಂದ್ರೆ ಅಂತ ಕರಿಬೇಕಾ? ಗಂಡನ ಹೇಗೆ ಕರೀತಾರೆ, ನಮ್ಮೂರಲ್ಲೆಲ್ಲ ಹಾಗೆ ಕರೆಯೋದು. ಹೋಗಿ ಅಕ್ಕ, ನನ್ ಕೈಲಾಗಲ್ಲ. ಒಂದ್ಸಲ ಕರೆದ್ ನೋಡು, ಪರವಾಗಿಲ್ಲ. ಏನಂದ್ರೆ? ಕೇಳಿಸ್ಲಿಲ್ಲ ಅನ್ಸತ್ತೆ. ಬೇಡ ಬಿಡಿ, ನಾನೇ ಹತ್ರ ಹೋಗಿ ಕೊಟ್ಬರ್ತೀನಿ. ಅಯ್ಯೋ, ಕರಿ ಅಂತ ಹೇಳ್ತಾ ಇದ್ದೀನಲ್ಲೇ. ಕಾಫಿ ತಗೊಳ್ರಿ. ಕಾಫಿ ತಗೊಳ್ಳಿ ಅಂದ್ರೆ ಏನೇ ಅರ್ಥ? ಗಂಡನ್ಗೆ ಹೇಗ್ ಕರೆದು ಕೊಡ್ಬೇಕು ಅದು ಕೂಡ ಗೊತ್ತಿಲ್ವಾ? ಈಗ ಸೊಸೆ ಆಗಿದ್ಯಾ?